ಯಾರು ಗೆಲ್ಲೋದು? ಮೋದಿ. ಮೋದಿಯೇ ಪಕ್ಕ? ಅವರೇ ಗೆಲ್ಬೇಕಾ? ಹೌದು. ಬೇರೆ ಯಾರು ಬೇಡವಾ? ಬೇಡ. ಯಾಕೆ? ಅದು ಕೇಳಬೇಡಿ, ಅದು ಕೇಳಿದ್ರೆ ನಾಚಿಕೆ ಆಗ್ತದೆ. ಅಷ್ಟು ಹೇಳಲಿಕ್ಕೆ ಟೈಮ್ ಇಲ್ಲ ಅಂತ. ಈ ಕಡೆಯಿಂದ ಬರ್ತೇನೆ ಮತ್ತೆ. ಯಾಕೋ ಸ್ವಲ್ಪ ಜನ ಕಮ್ಮಿ ಆಗಿದೆ ಕಾಣ್ತಾ ಇದೆ. ನಿಮ್ಮ ಹೆಸರೆಂತ? ಅಶ್ವಿನಿ. ಅಶ್ವಿನಿ, ಏಜ್ ಎಷ್ಟು ನಿಮಗೆ? 23. ಅಬ್ಬಾ, ಸದ್ಯ ಏಜ್ ಆಗಿದೆ. ಓಟ್ ಹಾಕಿದ್ರೆ ಆಯ್ತು. ಅದು ಓಟ್ ಹಾಕಿದ್ರೆ ಆಯಿತು. ಯಾರು ಗೆಲ್ಬೋದಾ? ಬಿಜೆಪಿ. BJP? ಮತ್ತೆಂತ ಫ್ರೀ ಎಲ್ಲ ತೊಗೊಂಡದಲ್ಲ, ಮರ್ತೋದದ? ನೀ ಸಿಗ್ಲಿಲ್ಲ ಅಲ್ಲ? ಮತ್ತೆ ಯಾರಿಗೆ ಸಿಕ್ಕಿದ್ದು? ಮನೆಯವರಿಗ. ಅಮ್ಮನಿಗ ಯಜಮಾನ್ರಿಗ? ಅಮ್ಮನಿಗೆ. ಅಮ್ಮನಿಗೆ ಇನ್ನು ಮದುವೆ ಆಗಿಲ್ಲ ಹಾಗೆ. ಅಮ್ಮನಿಗೆ ಸಿಕ್ಕಿದ್ದು. ಮಗಳಿಗೆ ಸಿಕ್ಕಿದ್ರೆ ಅಂತ ಖುಷಿಯಾ? ಸಿಕ್ಕಿದ್ರೆ ಮಗಳಿಗೆ ಸಿಕ್ಕಿದ್ರೆ ಅಂತ ಕಾಂಗ್ರೆಸ್ಗೆ ಹೋಗ್ತದ? ಓಕೆ, ಏನೋ ಟ್ರಿಕ್ಸ್ ಇದೆ. ನಿಮ್ದಂತ ಹೆಸರೆಂತ? ಹಲೋ ಮೇಡಮ್, ಮಾಸ್ಕ್ ಮೇಡಮ್. ಸುನೀತಾ. ಸುನೀತಾ, ನಿಮ್ಗೆ ಯಾರು ಗೆಲ್ಲಕ್ಕೆ? ಮೋದಿ. ಹೌದಾ? ನೀವೆಲ್ಲ ಅಂತ ಫಿಕ್ಸ್ ಆದದ ಅಡಿಕೆಯವರು? ಅಲ್ಲ, ಮೋದಿ ಗೆಲ್ಬೇಕು ಅಂತ ಅಷ್ಟೇ. ಅದು ಅಡಿಕೆಯವ್ರು ಫಿಕ್ಸ್ ಆಗ್ಬೇಕು ಅಂತಿಲ್ಲ, ಅವರವರೇ ಡಿಸೈಡ್ ಅಲ್ವಾ ಅದು. ನಾಳೆ ಮತ್ತೊಂದು ಬೇರೆ ಬೇರೆ ರೀತಿಯ ಜನರನ್ನು ಮಾತನಾಡಿಸುವಂಥ ಕೆಲಸವನ್ನು ನಿಮ್ಮ ಮುಂದೆ ಮಾಡ್ತೀನಿ. ಇದೇ 5 ಗಂಟೆಗೆ ನಿಮ್ಮ ಮುಂದೆ ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದ ಮುಖಾಂತರ ಬರ್ತೀನಿ. ಅಲ್ಲಿವರೆಗೂ ತಪ್ಪದೆ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಎಲೆಕ್ಷನ್ ಎಕ್ಸ್ಪ್ರೆಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾಂಗ್ರೆಸ್ ಹಿಂದೇಟು ಹಾಕಿದ್ಯೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.